ಬೆಂಗಳೂರು ಮಹದೇವಪುರ ಕ್ಷೇತ್ರದ ಕಾಡುಗುಡಿ ಎಕೆಜಿ ಕಾಲೋನಿ ಸರ್ಕಾರಿ ಶಾಲಾ ಆವರಣದಲ್ಲಿ ಸ್ಥಳೀಯರು ಹಾಗೂ ಪರಿಸರ ಪ್ರೇಮಿಗಳು ಶಾಲಾ ಮಕ್ಕಳೊಂದಿಗೆ ಕೈಜೋಡಿಸಿ ಕಿರು ಅರಣ್ಯ ನಿರ್ಮಿಸಿದ್ದಾರೆ. ನೂರಾರು ಗಿಡಗಳನ್ನು ನಾಟಿ ಮಕ್ಕಳಿಗೆ ಮರಗಳ ಮಹತ್ವ, ಅದರ ಉಪಯೋಗ, ಔಷಧೀಯ ಗುಣಲಕ್ಷಣಗಳ ಬಗ್ಗೆ ತಿಳಿಸಲಾಯಿತು. ಮಣ್ಣಿನ ಸಂರಕ್ಷಣೆಯ ಅವಶ್ಯಕತೆ ಹಾಗೂ ಪರಿಸರ ಸಮತೋಲನ ಕಾಪಾಡುವ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ಕಾರ್ಯಕ್ಕೆ ಸ್ಥಳೀಯ ಮುಖಂಡ ಗುಟ್ಟ ಮಾರಪ್ಪ, ಎಲ್ ರಾಜೇಶ್, ಪರಿಸರ ಮಂಜು ಹಾಗೂ ಮುರುಗೇಶ್ ಬೆಂಬಲ ನೀಡಿದ್ರು. ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಉತ್ಸಾಹದಿಂದ ಭಾಗವಹಿಸಿದ್ರು. ನಮ್ಮ ಪರಿಸರ ಮಂಜು ಅವರ ನೇತೃತ್ವದಲ್ಲಿ ಭಾರತೀಯ ಸ್ತ್ರೀ ಶಕ್ತಿ ಸಂಘಟನೆಯ ಟ್ರಸ್ಟ್ ಅಧ್ಯಕ್ಷರಾದಂಥ ಭಾಗ್ಯ ಮೇಡಮ್ ಅವರ ಸಹಯೋಗದೊಂದಿಗೆ ಮತ್ತು ಬಿಡಿತಾ ಫೌಂಡೇಶನ್ ಅವರ ಸಹಯೋಗದೊಂದಿಗೆ ಮಕ್ಕಳೊಂದಿಗೆ ಸಸಿ ನೆಡುವ ಕಾರ್ಯಕ್ರಮ ಒಂದು ಅದ್ಭುತವಾದ, ಅರ್ಥಪೂರ್ಣವಾದ ಮತ್ತು ಬಹು ಉಪಯೋಗವಾದ ಕಾರ್ಯಕ್ರಮವನ್ನು ಈ ದಿನ ಮಂಜು ಮತ್ತು ಅವರ ತಂಡದವರು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಆರೋಗ್ಯ ಆಯುಷನ್ನು ಕೊಡಲಿ. ಯಾಕಂದರೆ ಈ ರೀತಿಯಾದ ಪರಿಸರ ಕಾರ್ಯಕ್ರಮಗಳು ಮಾಡೋದು ಬಹಳ ಕಡಿಮೆ. ಬೇರೆ ಬೇರೆ ರೀತಿ ನಾವು ಜನ್ಮ ದಿನಾಚರಣೆಗಳನ್ನ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಇದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಗಿಡ ನೆಡೋದ್ರಿಂದ ನಾಡು ಬೆಳೆಯುತ್ತೆ, ಉತ್ತಮವಾದ ಮಳೆಯಾಗುತ್ತೆ, ಸಮೃದ್ಧಿಯಾಗುತ್ತೆ. ಈ ಗಿಡ ನಮ್ಮ ಜೀವನವನ್ನೇ ಹಸಿರುಗೊಳಿಸುತ್ತೆ. ಹಾಗಾಗಿ ಒಂದು ಭಾಳ ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮ ಎಕೆಜಿ ಕಾಲೋನಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳೊಂದಿಗೆ, ನಮ್ಮ ಮುಖಂಡರುಗಳೊಂದಿಗೆ, ನಮ್ಮ ಎಲ್ಲ ನಾಯಕರ ಸಮ್ಮುಖದಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಿದ್ದಾರೆ. ಭಾಳ ಅವರಿಗೆ ಯಶಸ್ಸಿಗೆ ಈ ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗುತ್ತದೆ. ಎಕೆಜಿ ಗೋಪಾಲನ್ ಕಾಲೋನಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳೊಂದಿಗೆ ಗಿಡ ನೆಡುವ ಒಂದು ಕಾರ್ಯಕ್ರಮ ಇತ್ತು. ಹಲವಾರು ಹೋರಾಟಗಾರರು, ಸಂಘಟನೆಯವರು, ಪರಿಸರ ಮಂಜಣ್ಣನ ಜೊತೆ ಇವತ್ತು ಈ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ವಿ. ಅದುಗಳೇ ಏನಂದರೆ, ಇವತ್ತಿನ ಪೊಲ್ಯೂಷನ್ಗೆ ಗಿಡ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಒಂದು ಗಿಡ 150ಕ್ಕೂ ಹೆಚ್ಚು kg ಒಂದು ವರ್ಷಕ್ಕೆ ಆಕ್ಸಿಜನ್ ಕೊಡುತ್ತೆ. ಆದರೆ ಒಂದು ಕಾರು, ಒಂದು ಬೈಕು 250ಕ್ಕೂ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ. ಸೊ ಇದಕ್ಕೆ ಗಿಡ ತುಂಬ ಅಮೂಲ್ಯವಾದದ್ದು. ಪ್ರಕೃತಿಗೆ ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಪ್ರಕೃತಿ ಕೇಳಿಸ್ಕೊಳತ್ತಂತೆ. ಪ್ರಕೃತಿ ಯಾವಾಗ ಕೇಳಿಸ್ಕೊಳುತ್ತೆ ಅಂತಂದರೆ, ನಮ್ಮ ಒಂದು ಕಾರ್ಯಗಳು ಒಳ್ಳೆಯದು ಆಗಿದ್ದಾಗ ಕೇಳಿಸ್ಕೊಳುತ್ತೆ. ಇಲ್ಲಾಂದರೆ ಪ್ರಕೃತಿ ಯಾಕೆ ವಿಕೋಪಕ್ಕೆ ಹೋಗುತ್ತೆ ಅಂದರೆ, ನಮ್ಮ ಕಾರ್ಯಗಳು ಯಾವತ್ತೂ ಡಿಸ್ಟ್ರಕ್ಷನ್ ಮೋಡಲ್ಲಿ ಇರ್ತೀರಿ. ನಾವು ಹಿಂದೆ ಗಾರ್ಡನ್ ಸಿಟಿ ಅಂತ ಹೇಳ್ತಾಯಿದ್ರು, ಇವತ್ತು ಅದು ಕಾಂಕ್ರೀಟ್ ಸಿಟಿ ಆಗಿದೆ. ತೊಂದರೆ ಇಲ್ಲ. ಬೇರೆ ಹೊರ ರಾಜ್ಯದಿಂದ ಹಲವಾರಲ್ಲ ಕೋಟ್ಯಾಂತರ ಜನ ಕರ್ನಾಟಕಕ್ಕೆ ಬಂದಿದ್ದಾರೆ, ಅದರಲ್ಲೂ ಬೆಂಗಳೂರಿಗೆ ಬಂದಿದ್ದಾರೆ. ತೊಂದರೆ ಇಲ್ಲ. ನಾವು ಎಲ್ಲರನ್ನೂ ವೆಲ್ಕಮ್ ಮಾಡೋವಂಥ ಒಂದು ಸಂಸ್ಕೃತಿ ಉಳ್ಳವರು. ಆದರೆ ಏನಂದರೆ, ನಾವು ಮುಂದಿನ ದಿನಗಳಲ್ಲಿ ಪ್ರಕೃತಿಗೂ ಅದೇ ಒಂದು ಪರಿಸರ ಮಂಜು ಮತ್ತು ಭಾಗ್ಯಶ್ರೀ ಮೇಡಮ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಕೋರ್ತಾ ಇದ್ದೀನಿ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮಗಳು ನಡೆಸಬೇಕು. ಯಾಕಂದರೆ ಇವತ್ತು ತಾವು ನೋಡ್ದಂಗೆ, ತಮ್ಮ ಮಾಧ್ಯಮದ ಮುಖಾಂತರ ತಾವು ನೋಡ್ದಂಗೆ ಇಡೀ ದೇಶನೇ, ಇಡೀ ಪ್ರಪಂಚನೇ ಕರೋನಾದಿಂದ ಒಬ್ಬ ಇನ್ನೊಬ್ಬ ವ್ಯಕ್ತಿನ ಮಾತಾಡಲಿಕ್ಕೆ ಕೂಡ ಆಗ್ತಾಯಿದ್ದಿಲ್ಲ. ಅಂಥ ಸ್ಥಿತಿನಲ್ಲಿ ನಮಗೆ ಆಕ್ಸಿಜನ್ ಬೇಕಾಗಿತ್ತು. ಆ ಆಕ್ಸಿಜನ್ ಯಾವ ರೀತಿ ಬೇಕಂದರೆ, ಇಂಥ ಒಂದು ಕಾಡನ್ನು ಬೆಳೆಸಬೇಕು ಮತ್ತು ಮರ ಗಿಡಗಳನ್ನು ಬೆಳೆಸಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದರೆ, ಅದಕ್ಕೆ ಸಂಪೂರ್ಣವಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಇಂಥ ಒಂದು ಕಾರ್ಯಕ್ರಮ ಬರೀ ಏನು ಇವತ್ತು ಎಕೆಜಿನಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ನಡೀಬಾರ್ದು, ಪ್ರತಿ ಹಳ್ಳಿಗಳಲ್ಲೂ ಇಂಥ ಒಂದು ಕಾರ್ಯಕ್ರಮ ನಡೀಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಾನು ಪರಿಸರ ಮಂಜು ಮತ್ತು ನಮ್ಮ ಭಾಗ್ಯಶ್ರೀ ಮೇಡಮ್ ಅವರಿಗೆ ನನ್ನ ಹೃದಯದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಅಂತ ಮಾತು ಜೈ ಭೀಮ್.